ಬಂದಿದೀವಿ ಇಬ್ರು. ಈಗ ನಾಟಿ ಮಾಡೋದು ಸಂಜೆ ತನಕ. ಎರಡು ಆಳು ಬಂದಿರ ನಾಟಿ ಮಾಡಕ್ಕೆ. ಎರಡು ಆಳು, ನಾನೊಬ್ಳು, ನಿಖಿಲ ಒಬ್ಳು. ಬರಲ್ಲ, ಇವ್ರು ಮಾಡ್ತಾರೆ. ನನ್ನ ನೋಡ್ರೆ ನಾಟಿ ಮಾಡಕ್ ಬಂದು ಹೋಗ್ತಾರ ಇದೀನ. ನಾನೇ ನೀವರೆಲ್ಲ ಈಗ ನಾನಂತೂ ಫುಲ್ ಕೆಸರಾಗಿದ್ದೀನಿ. ನಂಗೆ ಗದ್ದೆಯಿಂದ ಓಡಿಸ್ತಾರೆ, ಯಾಕಂದ್ರೆ ನಾನು ಜಾಸ್ತಿ ಸಸಿ ನಡ್ತಾ ಇದ್ದೀನಿ. ಅದಕ್ಕೆ ಅಷ್ಟು ಹಾಗೆ ಕಟ್ಟಷ್ಟು ಖಾಲಿ ಮಾಡ್ತಾರೆ. ಅದೇ ಹಾಗೆ ಕಟ್ಟಷ್ಟು ಖಾಲಿ ಮಾಡ್ತಾಳೆ. ನೋಡಿ ಫ್ರೆಂಡ್ಸ್, ನೋಡಿ ಒಂಥರ ಚೆನ್ನಾಗಿದೆ ಕಡೆ. ಇವರೆಲ್ಲ ನನ್ನ ಕಷ್ಟ ಆಗುತ್ತೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ವ್ಲಾಗ್. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ವೀಡಿಯೋದ ಫಸ್ಟಲ್ಲೇ ನೋಡ್ದಂಗೆ ನೀವು, ನಾವು ಇವತ್ತು ನಟ್ಟಿ ಗದ್ದೆಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ನಟ್ಟಿ ಗದ್ದೆ, ರೇವತಿಯವ್ರ ಮನೇಲಿ ಇದೆಯಾ ಗದ್ದೆ ಅಂತ ಹೇಳ್ಬೋದು. ಇಲ್ಲ ಫ್ರೆಂಡ್ಸ್, ನಮಗೆ ಗದ್ದೆ ಇಲ್ಲ. ನಮ್ಮ ಮಾವನ ಮನೆ ಇವತ್ತು ಗದ್ದೆಯ ನಟ್ಟಿ ಇದೆ. ಅದರಿಂದ ತುಂಬ ಚೆನ್ನಾಗಿರುತ್ತೆ ವಾತಾವರಣ, ಪರಿಸರ ಎಲ್ಲ. ಹಾಗಾಗಿ ಹರ್ತಾಳು ಬಂದ್ವಿ. ಹರ್ತಾಳು ನಮ್ಮಮ್ಮನ ತವ್ರ ಮನೆ, ಅಜ್ಜಿ ಮನೆ. ಹರ್ತಾಳಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ. ಗುರುವಾರ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಬೇಗನೆ ಎದ್ದುಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತೇಳಿ ಬಂದೆ. ಇವತ್ತು ನನ್ನ ಪುಣ್ಯ ಏನು ಅಂದರೆ, ನಮ್ಮೂರು ಬಟ್ಟೆಮಲ್ಲಪ್ಪ ಬರೋ ರೋಡು ಅಂದರೆ ಎಡಳ್ಳಿ ಹತ್ರ ರೈಲ್ವೆ ಸ್ಟೇಷನ್ ರೋಡು ರೆಡಿ ಮಾಡ್ತಾಯಿದ್ರು. ಅಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಓಪನ್ ಆಗಿತ್ತು. ಫಸ್ಟು ನಮ್ಮ ಮನೆಯವ್ರಿಗೆ ಕೇಳಿದೆ, ನನಗೆ ಅಜ್ಜಿ ಮನೆ ಗದ್ದೆ ನಟ್ಟಿ ಇದೆಯಲ್ಲ ಅಲ್ಲಿ ಕರ್ಕೊಂಡೋಗ್ರಿ ಅಂತ. ಇಲ್ಲ ಆಗಲ್ಲ, ಅಲ್ಲಿ ರೋಡ್ ಸರಿ ಇಲ್ಲ ಅಂದರು. ಹಾಗೆಯೇ ನೋಡಿದ್ರೆ 6 ಗಂಟೆಗೆ ರೋಡ್ ಸರಿಯಾಗಿದೆ ಅಂತ ಸಹನಾ ಫೋನ್ ಮಾಡಿ ಹೇಳಿದ್ಲು. ಹಾಗಾಗಿ ಅಜ್ಜಿ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಅಜ್ಜಿ ಮನೆ ಗೃಹಪ್ರವೇಶದ ವೀಡಿಯೋ ಎಲ್ಲ ನೀವು ನೋಡಿದ್ದೀರಾ. ನಮ್ಮ ಮನೆಯವರಿಗೆ ತಿಂಡಿ ಹಾಕ್ಕೊಟ್ಟಿದ್ರು, ಕಡುಬು ಮತ್ತು ಚಿಕನ್ ಸಾರು ತಿಂತಾಯಿದ್ರು ಅವರು. ಹಾಗೆಯೇ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ. ಅತ್ತೆ ಬಂದುಬಿಟ್ಟು ತಿಂಡಿಗೆ, ಗದ್ದೆಗೆ ತಿಂಡಿ ಕೊಡಬೇಕಲ್ವಾ ಕೆಲಸಕ್ಕೆ ಬಂದವರಿಗೆ, ಅದಕ್ಕೆ ರೆಡಿ ಮಾಡ್ತಾಯಿದ್ರು. ನೋಡಿ ಅಜ್ಜಿ ಮನೆ ಎಷ್ಟು ಚೆನ್ನಾಗಿದೆ. ಹಳ್ಳಿ ವಾತಾವರಣ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ, ಮನೆ ಮುಂದೆ ಮಾತ್ರ ತುಂಬ ಕೆಸರಿದೆ. ಇನ್ನೂ ಹೊಸ ಮನೆ ಅಲ್ವಾ, ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪನೇ ರೆಡಿ ಮಾಡ್ಕೊಳ್ತಾರೆ. ಹಾಗೆ ಮನೆ ಮುಂದೆನೇ ಗದ್ದೆ ಇದೆ. ಆದರೆ ಅಜ್ಜಿ ಮನೆ ಗದ್ದೆ ಅಲ್ಲ ಇದು. ಅಜ್ಜಿ ಮನೆ ಗದ್ದೆಗೆ 1 ಕಿಲೋಮೀಟ್ರು ಶುಂಠಿಕೊಪ್ಪಕ್ಕೆ ಹೋಗಬೇಕು. ಇದು ನಮ್ಮ ಅಜ್ಜಿ ಮನೆ ಎದುರು ಬೇರೆಯವ್ರ ಗದ್ದೆ. ಎಷ್ಟು ಚೆನ್ನಾಗಿದೆ ವಾತಾವರಣ. ನಾನು ಇಲ್ಲೆಲ್ಲ ತುಂಬ ರೀಲ್ಸ್ ಮಾಡಿದ್ದೀನಿ. ಗದ್ದೆ ಅಂದರೆ ಇನ್ನೂ ಸ್ವಲ್ಪ ಎತ್ತರ ಆದಾಗ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಅಜ್ಜಿ ಮನೆ ಹೋಗ್ತೀನಿ. ಚಿನ್ನು ಮರಿ ಹಾಯ್, ನೋಡ್ತಾ ಇತ್ತು ನೋಡು. ಓ ಬಂದೆ ಬಂದೆ. ಎಲ್ಲರೂ ಕರಿತಿದ್ದಾರೆ ಅಮ್ಮ 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 ಅಂತ. ಓ ಏನು ಕೊಟ್ಟಿಲ್ಲ ಇನ್ನೂ ಊಟ ಕೊಟ್ಟಿಲ್ಲ. ಅಮ್ಮ ಅಂತ ಕರಿಯೇ ಈಗ. ಅಮ್ಮ. ಫುಲ್ ಮಳೆ ಬರ್ತಿದೆ ಫ್ರೆಂಡ್ಸ್. ಮಳೆ ಅಂದರೆ ಮಳೆ ನೋಡಿ ಇಲ್ಲಿ. ಮಳೆ ಅಂದರೆ ಮಳೆ. ಇವಳಿಗೆ ವಿಡಿಯೋನೇ ಮಾಡಬಾರ್ದಂತೆ. ಮಳೆ ಅಂದರೆ ಮಳೆ ನೋಡಿ, ಫುಲ್ ಕೆಸರು. ಮಳೆ ಇದು ನಾಟಿ ಮಾಡೋದಕ್ಕಾಗಿ ಹಿಂಗೆಲ್ಲ ಮಾಡಿರ್ತಾರೆ. ಅಲ್ಲಿ ದೂರದಲ್ಲಿ ಭತ್ತ ಗಿಡ ನೆಟ್ಟಿದ್ದಾರೆ ನೋಡಿ. ಇದೆಲ್ಲ ಇನ್ನು ನಟ್ಟಿ ಮಾಡೋದಕ್ಕೆ ಹೂಡಿ ಇಟ್ಟಿದ್ದಾರೆ. ಗೊತ್ತಿಲ್ಲ. ಎಷ್ಟು ಕಿಲೋಮೀಟ್ರು ಇಲ್ಲಿಂದ ನಾಟಿ? ಹರ್ತಾಳಿಂದ 1 ಕಿಲೋಮೀಟ್ರು ನಾಟಿ ಮಾಡಕ್ಕೆ ಹೋದ್ವಿ ನಮ್ಮ ಮಾವನ ಗದ್ದೆಗೆ. ಮಾವನ ಮನೆ ಹರ್ತಾಳಿಂದ ನಾವು ಶುಂಠಿಕೊಪ್ಪಕ್ಕೆ ಮಾವನ ಟಾಟಾ AC ಗಾಡಿ ಇದೆ, ಅದರೊಳಗೇನೆ ಕುತ್ಕೊಂಡು ಹೊರಟ್ವಿ. ನೋಡ್ತಾ ಇರ್ಬೋದು, ಮಾವನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಹರ್ತಾಳ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ನಾವು ತುಂಬ ಚಿಕ್ಕವರಿದ್ದಾಗಿಂದಲೂ ಈ ದೇವಸ್ಥಾನಕ್ಕೆ ಬರ್ತೀವಿ. ಅಂದರೆ ಅಜ್ಜಿ ಮನೆ ಅಲ್ವಾ, ಮೊದಲೆಲ್ಲ ಬೇಸಿಗೆ ರಜೆ ಬಂದರೆ ಅಜ್ಜಿ ಮನೆಯಲ್ಲೇ ಇರ್ತಿದ್ವಿ. ರಜೆ ಬಂತು ಅಂದರೆ ನಾವು ನಮ್ಮೂರಿಂದ 7 ಕಿಲೋಮೀಟ್ರು ಹರ್ತಾಳು, ಅನಂತಪುರದಿಂದ ಹರ್ತಾಳ್ಗೆ ಬೇಗ ಬಂದುಬಿಡ್ತಿದ್ವಿ. ಅಂದರೆ ಹೆಚ್ಚಾಗಿ ನಾವು ಹರ್ತಾಳಲ್ಲೇ ಕಳಿತಿದ್ವಿ ಅನ್ಬೋದು ಟೈಮೆಲ್ಲ. ಈಗ ಮದುವೆ ಆದಮೇಲೆ
ದೊಡ್ಡವರಾದ್ಮೇಲೆ ನಾವೆಲ್ಲ ಇಲ್ಲಿಗೆ ಬರೋದೇ ಕಡಿಮೆ ಆಗಿಬಿಟ್ಟಿದೆ. ಆದರೂ ಸಹಿತ ಒಂದು ನೆನಪು, ಅಮ್ಮ ಅಂತೂ ಇಲ್ಲ, ಅಮ್ಮನ ತವ್ರ ಮನೆ, ಹಾಗೆ ಅಜ್ಜಿ ಮನೆ, ಅಜ್ಜಿ ಸಹ ಇಲ್ಲ. ಅಜ್ಜಿ ರೀಸೆಂಟಾಗಿ ಒಂದು 2 ವರ್ಷ ಆಯ್ತು ಅಷ್ಟೇ ತೀರ್ಕೊಂಡು, ಅವರು ಇಲ್ಲ. ಆದರೆ ಮಾವ, ಅತ್ತೆ, ಮಾವನ ಮಕ್ಕಳು, ಅವ್ರ ಗದ್ದೆ ನೋಡಿ, ಗದ್ದೆಗೆ ಬಂದ್ವಿ. ನಾವು ಗದ್ದೆಗೆ ಬರೋ ಅಷ್ಟೊತ್ತಿಗೆ ನಟ್ಟಿ ಶುರುವಾಗಿತ್ತು. ನಟ್ಟಿ ಮಾಡ್ತಾಯಿದ್ರು ಆಲ್ರೆಡಿ, ಆಗಲೇ 2-3 ಗದ್ದೆ ನಟ್ಟಿ ಮಾಡಿಬಿಟ್ಟಿದ್ರು. ತುಂಬ ಸ್ಪೀಡ್ ಇದ್ದಾರೆ ನಟ್ಟಿ ಮಾಡೋ ಹೆಂಗಸರೆಲ್ಲ. ನೋಡಿ, ಹೂಡಿ ಈ ಥರ ಕೊಟ್ಟರೆ ಟ್ಯಾಕ್ಟ್ರಿಯಿಂದ ಮಣ್ಣನ್ನು ಕರೆಕ್ಟಾಗಿ ಮಾಡಿಕೊಡ್ತಾರೆ. ಆಗ ಅಲ್ಲಿ ನಟ್ಟಿ ಮಾಡೋದಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಇಡೀ ದಿನದ ಲಾಗು ಈ ನಟ್ಟಿ ಗದ್ದೆಲ್ಲೇ ಇರುತ್ತೆ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಾವು ಹೆಂಗಂದರೆ ಈ ವಿಡಿಯೋ ನೋಡಿ ಮುಗಿಯೋಷ್ಟರಲ್ಲಿ ನಿಮಗೆ ಒಂದು ರೈತನ ಒಂದು ಕಷ್ಟ ಎಷ್ಟಿದೆ, ರೈತರಿಗೆ ಮಳೆ ಬಂದರೆ ಅಷ್ಟೇ ಒಂದು ಅವರಿಗೆ ಕೆಲಸ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಇನ್ನೂ ಮಳೆ ನೀರು ಬೇಕಿತ್ತು, ಆದರೂ ಸಹಿತ ಪಕ್ಕದಲ್ಲೇ ಒಂದು ನೀರು ಹೊಂಡ ಇದೆ, ಅಲ್ಲಿಂದ ಇಲ್ಲಿ ನೀರನ್ನು ಹಾಯಿಸ್ಬಿಟ್ಟು ನಟ್ಟಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅತ್ತೆ 2 ದಿನ ಈ ಥರ ಅಗೆ ಸಸಿ ಇರುತ್ತೆ, ಅಂದರೆ ಭತ್ತನ ಬೇರೆ ಕಡೆ ಒಂದು ಜಾಗದಲ್ಲಿ ಗುಪ್ಪೆ ಆಗಿ ಬೆಳೆಸಿರ್ತಾರೆ. ಭತ್ತ ಬೆಳೆದು ಈ ಥರ ಗಿಡ ಆದಮೇಲೆ ಈ ಥರ ಕಟ್ಟನ್ನ ಮಾಡಿಬಿಟ್ಟು ನಟ್ಟಿ ಮಾಡೋದು. ಅಂದರೆ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಭತ್ತ ಬೆಳೆಯುತ್ತಂತೆ, ಅಂದರೆ ತುಂಬ ಭತ್ತ ಬೆಳೆಯುತ್ತೆ ಅಂತ ಈ ಥರ ಗಂಟು ಥರ ಕಿತ್ಬಿಟ್ಟು ಅತ್ತೆ 2 ದಿನ ಕಿತ್ಬಿಟ್ಟು, ಇವತ್ತು ಅವ್ರು ಬರಲಿಲ್ಲ. ಇವತ್ತು ಅಂದರೆ ಬಂದಿದ್ದಾರೆ, ಮಧ್ಯಾಹ್ನ ಬಂದಿದ್ದಾರೆ. ಇಲ್ಲಿ ಹೆಂಗಂದರೆ ನೆಟ್ವರ್ಕ್ ಇಲ್ಲ, ಮತ್ತು ಚಾರ್ಜ್ ಹಾಕೋದಕ್ಕೆ ಎಲ್ಲೂ ಸಹ ಹತ್ತಿರ ಮನೆಗಳಿರಲಿಲ್ಲ. ಹಾಗಾಗಿ ನಾವು ಸಂಜೆ ತನಕ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟು ನೋಡ್ತಾ ಇರ್ಬೋದು, ಆಗಲೇ 3 ಗದ್ದೆನ ನಟ್ಟಾಗ್ಬಿಟ್ಟಿತ್ತು ನಾವು ಬರೋ ಅಷ್ಟೊತ್ತಿಗೆ. ನೆಕ್ಸ್ಟು ಈ ಮೇಲ್ ಗದ್ದೆಯಲ್ಲಿ ನಟ್ಟಿ ಮಾಡೋದಕ್ಕೋಸ್ಕರ ಹೆಂಗಸರೆಲ್ಲ ಬರ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಇಡೀ ದಿನ ಹೋಗಿದ್ದೇ ಗೊತ್ತಾಗಿಲ್ಲ ಅನ್ಬೋದು. ವಾತಾವರಣನೂ ಅಷ್ಟೇ, ಒಂದು ಸ್ವಲ್ಪ ಮಳೆ ಮೋಡ, ಸ್ವಲ್ಪ ಬಿಸಿಲು, ಒಂದು ರೀತಿ ವಾತಾವರಣನೂ ತುಂಬ ಚೆನ್ನಾಗಿತ್ತು. ನೋಡಿ, ದೂರದಲ್ಲಿ ನಮ್ಮ ಮಾವ ಅಂದರೆ ಈ ನಡೆಯೋದಕ್ಕೆ ಹಳಿ ಅಂತೇಳಿ ಗದ್ದೆದು ಹಳಿ ಬರುತ್ತಲ್ವ, ಅದನ್ನು ಕರೆಕ್ಟ್ ಮಾಡಬೇಕು, ಇಲ್ಲಾಂದರೆ ಗದ್ದೆಯಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಬಂದುಬಿಟ್ಟು ನಟ್ಟಿ ಮಾಡೋರಿಗೆ ಈ ಥರ ಸಸಿನ ಈ ಥರ ಹಾಕಬೇಕು. ಅವರು ಅಲ್ಲಲ್ಲೇ ತೊಗೊಂಡು ನಟ್ಟಿ ಮಾಡ್ತಾರೆ. ಯಾರೆಲ್ಲ ಹರ್ತಾಳು, ರಿಪ್ಪನ್ಪೇಟೆ, ಮಲೆನಾಡವ್ರು ಇದ್ದೀರಾ, ಈ ವಿಡಿಯೋ ನೋಡಿದ್ದೀರಾ, ಕಮೆಂಟ್ ಮಾಡಿ. ನಮ್ಮ ಮಾವ ನೋಡ್ತಾ ಇರ್ಬೋದು, ಅದು ಹಳಿ ಎಲ್ಲ ಸರಿ ಅಂದರೆ ಅವ್ರು ಬಂದು ಫಸ್ಟಿಗೆಲ್ಲ ಇದೆಲ್ಲ ರೆಡಿ ಮಾಡಿದ್ರು. ಇವತ್ತು ನೀರೆಲ್ಲ ಬಿಡ್ತಾ ಇದ್ದಾರೆ ನೋಡಿ, ನಟ್ಟಿ ಮಾಡೋದಕ್ಕೆ ಟ್ಯಾಕ್ಟ್ರಿ ಹೊಡೆಯೋದಕ್ಕೆ ನೀರು ಬೇಕಲ್ಲ, ಹಾಗಾಗಿ ನೀರೆಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಬಿಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನಾನು ನಡ್ಕೊಂಡು ಬಂದೆ, ಅಲ್ಲೇ ಜಾರದೆ ಫ್ರೆಂಡ್ಸ್, ನೀವು ನೋಡ್ಬೋದು. ಹೆಂಗಿದೆ ಅಂದರೆ ನಮಗೆ ತುಂಬ ಹೊಸದಲ್ವಾ ಈ ಪ್ಲೇಸ್ ಎಲ್ಲ, ಹಾಗಾಗಿ ನೋಡ್ತಾ ಇರ್ಬೋದು ನಾನು ಹಿಂಗೆ ಬೀಳೋದು ಸ್ವಲ್ಪ ಅದರಲ್ಲಿ ಮಿಸ್ಸು. ಈ ರೀತಿ ಎಷ್ಟು ದಿನ ಕಳೆದಿದ್ದೇ ಗೊತ್ತಾಗಿಲ್ಲ. ಈ ಟ್ಯಾಕ್ಟ್ರಿನ ಫುಲ್ಲು ಮಣ್ಣು ಈ ಥರ ಹೊಡೆದ್ಬಿಟ್ಟು ಸಮ ಮಾಡಿದ್ಮೇಲೆ ನಟ್ಟಿನ ನಡ್ತಾರೆ. ನಾನು ಸಹ ನಟ್ಟಿದ್ದೀನಿ, ವಿಡಿಯೋ ತೋರಿಸಿ ನೋಡಿ. ಈ ಥರ ಟ್ಯಾಕ್ಟ್ರಿಯಲ್ಲಿ ಮಣ್ಣನ್ನು ಕರೆಕ್ಟು ಅಂದರೆ ನಟ್ಟಿ ಮಾಡೋದಕ್ಕೆ ಈಸಿ ಆಗೋ ಥರ ಮಾಡ್ತಾರೆ. ತುಂಬಾ ಕಷ್ಟ ಇದೆ ಇದು ಟ್ಯಾಕ್ಟ್ರಿ. ಅದೆಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ. ಅಂದರೆ ಚೆನ್ನಾಗಿದೆ, ಸಸಿ ನಟ್ಟಿದ್ದು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನನಗೆ ಅಷ್ಟಾಗಿ ಗೊತ್ತಿಲ್ಲ, ಆದರೆ ನನಗೆ ತುಂಬ ಇಷ್ಟ ಈ ನಟ್ಟಿ. ಈ ರೈತರದ್ದು ಈ ಅಗ್ರಿಕಲ್ಚರ್ ಏನಿರುತ್ತೆ ಅದೆಲ್ಲ ತುಂಬ ಇಷ್ಟ ನನಗೆ. ಇವತ್ತು ಬೇಕಂತಲೇ ಎಷ್ಟು ಬರೋದಕ್ಕೆ ಪ್ರಾಬ್ಲಮ್ ಅನಿಸಿದ್ರು ನಾನು ಬೇಕಂತಲೇ ಇವತ್ತು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ನಿಖಿಲ ನಟ್ಟಿ ಮಾಡ್ತಾ ಇದ್ದಾಳೆ. ಅವರೆಲ್ಲ ಹೆಂಗಸ್ರು ಎಷ್ಟು ಸ್ಪೀಡಾಗಿ ಸಸಿನ ನಡ್ತಾ ಇದ್ದಾರೆ ನೋಡಿ. ಅವ್ರಿಗೆಲ್ಲ ಒಂದು ಕಣ್ಣಳತೆಯಲ್ಲೇ ಇಷ್ಟಿಷ್ಟೇ ನಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನನಗೆ ಕೊಟ್ಟರು, ನಾನು ಎಣ್ಸಿ ನಡ್ತಾ ಇದ್ದೆ, ಅದಕ್ಕೆ ಎಲ್ಲ ನಗಾಡ್ತಾ ಇದ್ರು. ಫಸ್ಟಿಗೆ ಜಾಸ್ತಿ ನಟ್ಬಿಟ್ಟೆ ನಾನು, ಅಂದರೆ ಸ್ವಲ್ಪ ಜಾಸ್ತಿ ಸಸಿ ನಟ್ಬಿಟ್ಟೆ. ಆ ಥರ ನಟ್ಟರೆ ಅಂದರೆ ಈ ಥರ ಸಸಿ ಖಾಲಿ ಆಗಿಬಿಟ್ರೆ ಮತ್ತೆ ಇದೇ ಭತ್ತದ ಸಸಿ ಸಿಗೋದಿಲ್ಲ ಅಂತೇಳ್ಬಿಟ್ಟು ಅವ್ರು ಇಷ್ಟೇ ಲೆಕ್ಕ, ಅಂದರೆ ಒಂದು ಅಂದಾಜಲ್ಲಿ ಅಗೆನ ಹಾಕಿರ್ತಾರೆ. ಅಗೆ ಅಂದರೆ ಭತ್ತನ ಒಂದು ಕಡೆ ಜಾಗದಲ್ಲಿ ಹಾಕ್ಬಿಟ್ಟು ಈ ಥರ ಸಸಿ ಬೆಳೆಸಿರ್ತಾರೆ, ನಂತರ ಈ ಥರ ನಾಟಿ ಮಾಡೋದು. ಯಾರೆಲ್ಲ ಮಲೆನಾಡೋರು ಇದ್ದೀರಾ, ಈ ವಿಡಿಯೋಕ್ಕೆ ಒಂದು ಕಮೆಂಟ್ ಮಾಡಲೇಬೇಕು. ಹಾಗೆಯೇ ನನಗೆ ತುಂಬ ಜನ ಫ್ರೆಂಡ್ಸು ಈ ಕಡೆ ಬಿಜಾಪುರ, ಹುಬ್ಬಳ್ಳಿ, ಧಾರವಾಡ, ಗದಗ ಅವರೇ ನನಗೆ ಯೂಟ್ಯೂಬ್ ಮಾಡಿದ್ಮೇಲೆ ತುಂಬ ಜನ ಫ್ರೆಂಡ್ಸು. ಅವರೆಲ್ಲರಿಗೋಸ್ಕರ ಈ ವಿಡಿಯೋ ಡೆಡಿಕೇಟ್ ಅಂತ ಹೇಳ್ತೀನಿ. ಯಾಕಂದರೆ ಅವ್ರ ಕಡೆ ಭೂಮಿಯಲ್ಲಿ ಅವ್ರು ಏನು ಬೆಳೀತಾರೆ ಅನ್ನೋದು ತುಂಬ ಕುತೂಹಲ ಇರುತ್ತೆ. ನಮ್ಮ ಭೂಮಿಯಲ್ಲಿ ನಾವು ಏನು ಬೆಳಿತೀವಿ ಅನ್ನೋದು ಅವ್ರಿಗೆ ತುಂಬ ಕುತೂಹಲ ಆಗಿರುತ್ತೆ. ಹಾಗಾಗಿ ವಿಡಿಯೋ ಮಾಡಿದೆ. ವಿಡಿಯೋ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನಾವು ಮಲೆನಾಡಿನ ಮಕ್ಕಳು. ಮಲೆನಾಡಲ್ಲಿ ಈ ರೀತಿ ಭತ್ತ ಬೆಳೆ ಜಾಸ್ತಿ, ಭತ್ತ ಮತ್ತು ಅಡಿಕೆ
ತೋಟ ಇಲ್ಲಿ ತುಂಬ ಜಾಸ್ತಿ ಇರುತ್ತೆ. ಈಗ ಭತ್ತದ ಕೆಲಸ ತುಂಬ ಜಾಸ್ತಿನೇ, ಅಂದರೆ ಅದು ಹೆಂಗಂದರೆ ಈಗ ನೋಡಿ, ಅಗೆ ಹಾಕಬೇಕು, ಅಗೆ ಕಿತ್ತ ಮೇಲೆ ಈ ಥರ ನಾಟಿ ಮಾಡಬೇಕು, ನಾಟಿ ಆದಮೇಲೆ ಮತ್ತು ಕಳೆ ಬರುತ್ತೆ, ಇನ್ನೊಂದು ವಾರದಲ್ಲಿ ಔಷಧಿ ಹೊಡಿಯೋಕ್ಕಿರುತ್ತೆ, ಕಳೆ ಬರುತ್ತೆ, ಕಳೆ ಕಿತ್ತಾಕಬೇಕು, ಮತ್ತು ಏಡಿ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಏಡಿ ಅದು ಹುಲ್ಲನ್ನು ಕಟ್ ಮಾಡುತ್ತೆ, ಹುಳ ಆಗದಿದ್ದಂಗೆ ನೋಡ್ಕೊಬೇಕು. ಇಷ್ಟೆಲ್ಲ ಗದ್ದೆಯಲ್ಲೇ ಇದ್ಬಿಟ್ಟು, ಅಂದರೆ ಒಂದು 2 ದಿನಕ್ಕೆ ಒಂದ್ಸತಿ ಯಾರು ಬಂದು ಭೇಟಿ ಕೊಟ್ಟು ನೋಡ್ತಾನೇ ಇರಬೇಕು. ನಾವಿಲ್ಲಿ ಗದ್ದೆ ನಟ್ಟಿ ಮಾಡಿ ಹೋಗ್ಬಿಟ್ರೆ ಮತ್ತೆ ಭತ್ತ ಕಿತ್ಕೊಳ್ಳೋಕೆ ಬರ್ತೀವಿ ಅಂತ ಆಗೋದಿಲ್ಲ. ತುಂಬಾ ಕೆಲಸ ಇದೆ. ಭತ್ತ ಬೆಳೆಯೋದು ಅಂದರೆ ಕೆಲಸ ತುಂಬಾ. ಹಾಗಾಗಿ ಭತ್ತ ಬೆಳೆಯೋರೇ ಕಡಿಮೆ ಆಗಿಬಿಟ್ಟಿದ್ದಾರೆ. ಆದರೆ ಭತ್ತ ಬೆಳೆಯೋರು ಯಾಕೆ ಕಡಿಮೆ ಆಗಿದ್ದಾರೆ ಅಂತಂದರೆ, ಭತ್ತಕ್ಕೆ ಈಗ ರೈತರು ಏನು ಮಾಡಿರ್ತಾರೆ ಅಂದರೆ, ಈ ಬೆಳೆ ಬೆಳೆಯೋ ಟೈಮಲ್ಲಿ ಸಾಲ ತೊಗೊಂಡು ಬಂದು ಭತ್ತನ ಹಾಕಿರ್ತಾರೆ, ಅಂದರೆ ಗಿಡ ಬೆಳೆಸಿರ್ತಾರೆ. ಲಾಸ್ಟಿಗೆ ಮಳೆ ಎಲ್ಲ ಚೆನ್ನಾಗಿ ಬಂದು ವಾತಾವರಣ ಎಲ್ಲ ಚೆನ್ನಾಗಿ ಆಯಿತು ಅಂದರೆ ಅವರು ಹಾಕಿರೋಂಥ ಫಸಲು ಕೈ ಹಿಡಿಯುತ್ತೆ. ಅದೇ ಮಳೆ ಬರಲಿಲ್ಲ, ಬೆಳೆ ಚೆನ್ನಾಗಾಗಲಿಲ್ಲ ಅಂದರೆ ಸಾಲ ಇಸ್ಕೊಂಡು ಬಂದು ನೆಕ್ಸ್ಟು ಸಾಲ ಇಸ್ಕೊಂಡ್ಬಂದವರಿಗೆ ಬಡ್ಡಿ ಸಾಲ 2 ಹೇಗೆ ಕೊಡ್ತಾರೆ? ರೈತರ ಜೀವನ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್. ಮಳೆ ತುಂಬ ಜಾಸ್ತಿನೂ ಆಗಬಾರ್ದು, ಮತ್ತು ಮಳೆ ಬರ್ದಿರೋ ಹಾಗೂ ಇರಬಾರ್ದು. ನಮ್ಮ ಮಾವನ ಗದ್ದೆ ನಟ್ಟಿ ಎಲ್ಲ ಆದಮೇಲೆ ಟ್ಯಾಕ್ಟ್ರಿ ಹೊಡೆಯೋರು ಹೇಳ್ತಾಯಿದ್ರು, ನೋಡ್ರಿ ಇದಕ್ಕೆ ನಾಳೆ ನೀಟಾಗಿ ನೀರನ್ನು ಹಾಯಿಸ್ಬೇಕು, ಇಲ್ಲ ಅಂತಂದರೆ ಗದ್ದೆ ಒಡೆ ಬಿರ್ಕು ಬಂದುಬಿಡತ್ತೆ, ಆಗ ಸಸಿ ಎಲ್ಲ ಸತ್ತೋಗುತ್ತೆ. ಆದರೆ ಚೆನ್ನಾಗಿ ಆಗಬೇಕು ಅಂದರೆ ನೀರು ಇರಬೇಕು ಅಂತ. ಅಂದರೆ ನಮ್ಮ ಮಾವನ ಗದ್ದೆ ಹತ್ರ ಒಂದು ಹೊಂಡ ಇದೆ, ಅದರಲ್ಲಿ ಫುಲ್ ನೀರಿದೆ, ಅಲ್ಲಿಂದ ಈ ಗದ್ದೆಗೆ ನೀರು ಬಿಡ್ತಾರೆ ಫ್ರೆಂಡ್ಸ್. ಈ ವಾತಾವರಣ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ನಿಜವಾಗ್ಲೂ ಅಂದರೆ ನಮಗೆ ಆರೋಗ್ಯಪೂರ್ಣವಾದ ಒಂದು ಪರಿಸರ ಅಂದರೆ ಈ ಥರ ಮಣ್ಣು, ಗದ್ದೆ, ಹೊಲ, ತೋಟ, ಇದರಲ್ಲಿ ನಾವು ಜೀವನ ತುಂಬಾ ಲಾಂಗ್ ಇರುತ್ತೆ. ನಾವು ಸಿಟಿಯಲ್ಲಿ ಬದುಕುವಂಥ ಜನರ ನೋಡ್ಬೋದು ನೀವು, 35-40 ವರ್ಷಕ್ಕೆ BP, ಶುಗರು, ಹಾರ್ಟ್ ಅಟ್ಯಾಕು, ಈ ರೀತಿ ತುಂಬ ಕಾಯಿಲೆಗಳು ಬರುತ್ತೆ. ಆದರೆ ಈ ಥರ ರೈತರ ಕೆಲಸ ಎಷ್ಟು ಕಷ್ಟ ಇರುತ್ತೆ, ಆದರೆ ಅವ್ರುಗಳಿಗೆ ಆಯಸ್ಸು ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಈ ಮಣ್ಣು, ಈ ಹುಲ್ಲು, ಈ ಗದ್ದೆ ಇದ್ರ ಮೇಲೆಲ್ಲ ನಡೆದಾಗ, ಈ ವಾತಾವರಣ ಗಾಳಿಯನ್ನು ತಗೊಂಡಾಗ, ಈ ವಾತಾವರಣ ಪರಿಸರವನ್ನು ತಗೊಂಡಾಗ ಆರೋಗ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಕೆಸರಿದೆಯಲ್ವಾ, ಈ ಕೆಸರಲ್ಲಿ ನಾವು ಇದ್ವಿ, ಊಟ ಮಾಡೋದಕ್ಕೆ ಕರೆದ್ರು, ಜಸ್ಟ್ ಸೋಪ್ ಇಲ್ಲ, ಏನಿಲ್ಲ, ಜಸ್ಟ್ ನೀರಲ್ಲಿ ಕೈ ತೊಳ್ಕೊಂಡೋಗಿ ಊಟ ಮಾಡಿದ್ವಿ. ಆಗ ನಮಗೆ ಅದು ಯಾವ ಥರ ಫೀಲ್ ಅನಿಸಿಲ್ಲ. ಅದೇ ನಾವೀಗ ಸಿಟಿ ಒಳಗಡೆ ಒಂದು ಚಿಕ್ಕ ಮಳೆ ಬರಲಿ, ಮಳೆ ನೀರು ನಮ್ಮ ಕಾಲಿಗೆ ಕೈಗೆ ತಾಗಲಿ, ನಾವು ಡೆಟಾಲಾಗಿ ತೊಳ್ಕೊಂಡು ಸಹಿತ ಹೋಗಲ್ಲ, ಅಷ್ಟೊಂದು ಗಲೀಜಿರುತ್ತೆ. ಈ ನೀರು ನೋಡಿ, ಈ ನೀರು ಹೂಡಿದಾರಲ್ವಾ ಟ್ಯಾಕ್ಟ್ರಿ ಒಳಗಡೆ, ಇದರಲ್ಲಿ ನಾವು ನಾಟಿ ಮಾಡಿ ಜಸ್ಟ್ ಒಂದು ಬರೀ ನೀರಲ್ಲಿ, ಸೋಪ್ ಇಲ್ಲ, ಏನೂ ಇಲ್ಲ, ಹ್ಯಾಂಡ್ ವಾಶ್ ಇಲ್ಲ, ಏನಿಲ್ಲ, ಬರೀ ನೀರಲ್ಲಿ ಕೈ ತೊಳ್ಕೊಂಡು ಆ ಕೈ ಮಣ್ಣಿನ ಸ್ಮೆಲ್ಲು ಅದು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದನ್ನು ನನ್ನ ಪದಗಳಲ್ಲಿ ಅದನ್ನು ವರ್ಣಿಸೋಕ್ಕೆ ಬರಲ್ಲ ಫ್ರೆಂಡ್ಸ್. ಇಲ್ಲಿ ಬಂದು ಈ ಪರಿಸರದ ಒಂದು ಖುಷಿಯನ್ನು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಮಲೆನಾಡಲ್ಲಿ ತುಂಬಾ ಒಂದು ಫೇಮಸ್ ಆದ ಅಂದರೆ ಈ ನಟ್ಟಿ. ನಾನು ಸಹಿತ ನಟ್ಟಿ ಮಾಡೋದಕ್ಕೆ ನಾನು ನಟ್ಟಿ ಮಾಡ್ತಿರೋದನ್ನ ನೋಡ್ಬಿಟ್ಟು ನಡ್ಬೇಡಿ, ಯಾಕಂದರೆ ನನಗೆ ಅಭ್ಯಾಸ ಇಲ್ಲ. ಅವ್ರು ಹೇಳ್ಕೊಟ್ಟಂಗೆ ನಡ್ತಾ ಇದ್ದೆ. ಫಸ್ಟಿಗೆ ಏನು ಮಾಡಿಬಿಟ್ಟೆ, ಜಾಸ್ತಿ ತೊಗೊಂಡ್ಬಿಟ್ಟು ನಟ್ಬಿಟ್ಟೆ. ಅವಾಗಂದ್ರು ಮಾವ ಸಸಿ ಹಾಕಿರೋದೆಲ್ಲ ಒಂದೇ ಗದ್ದೆಗೆ ಸೊಸೆ ನಟ್ಬಿಡ್ತಾಳೋ ಏನೋ ಅಂತೇಳಿ. ಆಮೇಲೆ ನಾನು ಕರೆಕ್ಟಾಗಿ ಎಣಿಸಿ 1, 2 ಅಥವಾ 3 ಸಸಿನ ನಡ್ತಾ ಬಂದೆ. ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಎಷ್ಟೊಂದು ಗದ್ದೆ ನಟ್ಬಿಟ್ರು ಗೊತ್ತಾ ಇವರೆಲ್ಲ. ತುಂಬ ಖುಷಿ ಆಯಿತು. ಸ್ಪೀಡಾಗಿದ್ದಾರೆ ಫ್ರೆಂಡ್ಸ್. ಇವರೆಲ್ಲರ ಆರೋಗ್ಯ ಇದೇ ಪರಿಸರದಲ್ಲಿರುತ್ತೆ. ಯಾಕಂದರೆ ನಾವು ಪೇಟೆಯಲ್ಲಿ ಸಿಟಿ ಒಳಗಡೆ ಈ AC ರೂಮಲ್ಲಾಗಿರ್ಬೋದು, ಕಂಪ್ಯೂಟ್ರ್ ಮುಂದಾಗಿರ್ಬೋದು, ಅಥವಾ ಇನ್ನೆಲ್ಲೋ ದೊಡ್ಡ ಒಂದು ಶೋರೂಮಲ್ಲಿ ಕೂತ್ಕೊಳೋದಾಗಿರುತ್ತೆ, ಅದೆಲ್ಲ ನಮ್ಮ ಆರೋಗ್ಯ ಅಲ್ಲ. ನಿಜವಾದ ಪರಿಸರ ಅಂದರೆ ಇದು ಅಂತಲೇ ಹೇಳ್ಬೋದು. ಹಾಡು ಹೇಳ್ಕೊಳ್ತಾ ನಾವು ಈ ನಟ್ಟಿ ಮಾಡ್ತಾ ಇದ್ದೀವಿ. ವಿಡಿಯೋನ ಕೊನೆವರೆಗೂ ನೋಡಿ ಯಾವ ಹಾಡು ಹೇಳಿದ್ವಿ ಅಂತ. ಅಷ್ಟೊಂದೇನು ಚೆನ್ನಾಗಾಗಿಲ್ಲ, ಆದರೆ ನನಗಿಂತ ಇಲ್ಲಿ ನಟ್ಟಿ ಮಾಡ್ತಾ ಇರೋರೊಬ್ಬರು ಹಾಡು ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ದಾರೆ. ರಮಾನಿಗೆ ಹಬ್ಬ ಬೇಡ, ಹಬ್ಬ ನನ್ನ ತಾವಾರಿಗೆ
ನೋಡಿದ್ರಲ್ವಾ ನಟ್ಟಿ ಮಾಡ್ತಾ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಅಂತ ಹೇಳಿ. ಆಗೆಲ್ಲ ನಮ್ಮ ಅಜ್ಜಿಯವರೆಲ್ಲ ಹೇಳೋರು, ಅವರು ತುಂಬ ಅಷ್ಟು ಹಾಡು ಹೇಳ್ತಿದ್ರಂತ ಅವಾಗ. ಒಬ್ರಿಬ್ರು ಅಂತಲ್ಲ, ಅಲ್ಲಿ ನಟ್ಟಿ ಮಾಡೋಕ್ಕೆ ಬಂದಿರೋರು ಎಲ್ಲರೂ ಹಾಡು ಹೇಳ್ತಿದ್ರು. ಯಾಕಂದರೆ ಅವಾಗ ಮೊಬೈಲ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಬರೀ ಒಬ್ಬರಿಂದ ಒಬ್ಬರು ಈ ನಟ್ಟಿ ಮಾಡೋ ಗದ್ದೆಲೆಲ್ಲ ಒಬ್ಬರಿಂದ ಒಬ್ಬರು ಹೇಳ್ಕೊಟ್ಟು ಕಲ್ತಿರೋ ಅಂಥ ಹಾಡುಗಳೇ. ನೋಡಿ, ನಾನು ಸಹ ಎಷ್ಟಾಗತ್ತೋ ಅಷ್ಟು ಮಾಡಿದೆ, ಆದರೆ ನನಗೆ ಇದು ಅಭ್ಯಾಸ ಇಲ್ಲ ಆಗಿದ್ದಿದ್ರು ನನಗೆ ಹೇಳಿದ್ಲು ನಮ್ಮ ಮಾವನ ಮಗಳು, ನಿಂಗೆ ಅಭ್ಯಾಸ ಇಲ್ಲ, ಸೊಂಟ ನೋವು ಬರುತ್ತೆ, ನಾಳೆ ಜ್ವರ ಬರುತ್ತೆ, ಥಂಡಿ ಒಳಗಿದೆಯಾ ಅಂತೇಳಿ. ಅದು ಏನೂ ಆಗಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಏನೇ ಮಾಡಿದ್ರೂ ಖುಷಿಯಿಂದ ಮಾಡಿದ್ವಿ ಅಂತ ಅಂದರೆ ಅದು ಯಾವತ್ತೂ ನಮ್ಗೆ ಎಫೆಕ್ಟ್ ಆಗಲ್ಲ. ಅದೇ ನಮಗೆ ಬಲವಂತದಿಂದ ಗದ್ದೆಗೆ ಹೋಗು, ನಟ್ಟಿ ಮಾಡು, ಕೆಸರಲ್ಲಿ ಕಾಲಿಡು, ನಮ್ಗೆ ಇಷ್ಟ ಇಲ್ದಿದ್ದರಿಂದ ಕೆಸರಲ್ಲಿ ಕಾಲಿಡೋದು, ಇನ್ನೊಂದು ಮಾಡಿದ್ವಿ ಅಂದರೆ ಅದು ನಮಗೆ ಆ ಥರ ಆಗುತ್ತೆ. ನಾನು ತುಂಬ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಇಡೀ ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಿಲ್ಲ. ಸಂಜೆವರೆಗೂ ಆ ಕೆಸರೊಳಗಡೆ ಕಾಲಿಟ್ಕೊಂಡು ನೀರಲ್ಲೆಲ್ಲ ಓಡಾಡಿಕೊಂಡು ಆ ಪರಿಸರ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನನ್ನ ನಟ್ಟಿ ನೋಡಿ ನಗಾಡಬೇಡಿ, ಯಾಕಂದರೆ ನನಗೆ ಬಂದಿರೋ ಥರ ನಾನು ಮಾಡಿದ್ದೀನಿ. ಅವರೆಲ್ಲ ನಗಾಡ್ತಾ ಇದ್ರು. ಆದ್ರೂ ಇಷ್ಟಾದರೂ ನೀನು ಮಾಡ್ತಾ ಇದೆಯಲ್ಲ ಅಂತೇಳ್ಬಿಟ್ಟು ಖುಷಿಪಟ್ಟರು ಅಲ್ಲಿರೋ ಆ ಲೇಡೀಸ್ ಎಲ್ಲ, ಆಂಟಿಯವರೆಲ್ಲ. ನನಗೆ ಯಾಕಂದರೆ ಈಗ ಒಂದು ಸೈಡಿಗೆ ಯಾಕೆ ನಡ್ತಾ ಇದ್ದೀನಿ ಅಂದರೆ, ನಾವು ಭೂಮಿ ಹುಣ್ಣಿಮೆಗೆ ಬರ್ತೀವಿ ಫ್ರೆಂಡ್ಸ್. ಇಲ್ಲಿ ಹಬ್ಬ ಅಂದರೆ ಭೂಮಿ ತಾಯಿಗೆ ಅಂದರೆ ಉಣ ಬಡಿಸೋಕ್ಕಂತೇಳಿ ನಾವು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ಅಂದರೆ ದೀಪಾವಳಿಗೂ 15 ದಿವಸ ಮುಂಚೆ ಭೂಮಿ ಹುಣ್ಣಿಮೆ ಅಂತ ಇರುತ್ತೆ, ಆ ಟೈಮಿಗೆ ಬರ್ತೀವಿ. ಆ ಟೈಮಿಗೆ ಬಂದಾಗ ನಾವು ನಟ್ಟಿರೋ ಸಸಿ ಹೇಗಾಗಿರುತ್ತೆ ಅಂತೇಳಿ ನೋಡಬೇಕು ಅಂತ ಹೇಳಿ, ಈಗ ನಾನು ಒಂದು ಸೈಡಲ್ಲಿ ಅವ್ರು ಹೇಳಿದರು, ಗುರ್ತ ಮಾಡಿ ಒಂದು ಸೈಡಲ್ಲಿ ನಡು, ನಿನಗೆ ಗೊತ್ತಾಗುತ್ತೆ, ನೀನು ಹಬ್ಬಕ್ಕೆ ಬರ್ತೀಯಲ್ವಾ ಅವಾಗ ನೋಡ್ಬೋದು ಅಂತೇಳಿ. ಫ್ರೆಂಡ್ಸ್, ನಾವು ಇವತ್ತು ಹೋದರೆ ಮತ್ತೆ ಹಬ್ಬಕ್ಕೆ ಬರೋದು, ಆದರೆ ಈ ಸಲ ಅಂದ್ಕೊಂಡಿದ್ದೀನಿ ಸ್ವಲ್ಪ ದಿನ ಬಿಟ್ಟು ಬಂದು ಹೋಗಬೇಕು ಗದ್ದೆಗೆ ಅಂತೇಳಿ. ಏನಾಗತ್ತೆ ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಹಾಗೆ ನಮ್ಮ ಮಾವ ಅತ್ತೆ ಅಂತೂ ಪ್ರತಿದಿನ ಬರ್ತಾರೆ. ಮಾವ ಅಂತೂ ಇಲ್ಲೇ ಇರ್ತಾರೆ, ಯಾಕಂದರೆ ಅವರು ದನನೆಲ್ಲ ಕರ್ಕೊಬಂದು ಮೇಯಿಸೋದಾಗಿರ್ಬೋದು, ಇಲ್ಲೇ ಪ್ರತಿದಿನ ಬರ್ತಾರೆ. ಈ ಭೂಮಿ ತಾಯಿ ಕೆಲಸ ಅಂದರೆ ಹಾಗೆ ಫ್ರೆಂಡ್ಸ್, ಇವ್ರ ಜೊತೆಗೇ ಇರಬೇಕಾಗತ್ತೆ ನಾವು. ಮತ್ತು ತುಂಬಾ ಖುಷಿಯಾದ ಒಂದು ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವತ್ತೂ ಯಾರೇ ಕೈ ಬಿಟ್ಟರು ನಮಗೆ ಭೂಮಿ ತಾಯಿ ಕೈ ಬಿಡಲ್ಲ. ನೀವು ನೋಡಿರ್ಬೋದು, ಆಗೆಲ್ಲ ಒಂದು ಏನಂದರೆ ಕರೋನಾ ಬಂತಲ್ವಾ, ಆ ಟೈಮಲ್ಲಿ ಬೆಂಗಳೂರಲ್ಲೆಲ್ಲ ಎಷ್ಟೊಂದು ಜನ ಇದ್ದರು. ಎಲ್ಲರೂ ಸಹಿತ ಕರೋನಾ ಬಂದಾಗ ಕೆಲಸ ಇಲ್ಲದೆ ಇದ್ದರು. ಅಂದರೆ ಲಾಕ್ಡೌನ್ ಆಯಿತು, ಮನೆ ಒಳಗೆ ಇರಬೇಕು ಅಂದು ಎಷ್ಟೋ ಜನಕ್ಕೆ ಕೆಲಸ ಇಲ್ದಂಗಾಯಿತು, ದುಡಿಮೆ ಇಲ್ದಂಗಾಯ್ತು. ಆಗ ಅವರ ಅಜ್ಜ ಅಪ್ಪ ಮಾಡಿರೋಂತಹ ಈ ಭೂಮಿಯಲ್ಲಿ ಬಂದು ಅವರು ಕೆಲಸ ಮಾಡಿದ್ರು, ಆಮೇಲೆ ದುಡಿದ್ರು. ಎಷ್ಟೋ ಜನ ಮತ್ತೆ ಬೆಂಗಳೂರಿಗೆ ಹೋಗಲೇ ಇಲ್ಲ, ಇದೇ ರೀತಿ ಉಳ್ಕೊಂಡೇ ಬಿಟ್ಟರು. ಹಾಗೆ ನೋಡ್ತಾ ಇರ್ಬೋದು, ಟ್ಯಾಕ್ಟ್ರಿ ಹೊಡೆಯೋರು ಆಗಿರ್ಬೋದು, ಎಷ್ಟೊಂದು ಕೆಲಸ ಮಾಡ್ತಾರೆ. ನಿಜವಾಗ್ಲೂ ಇದು ಹೆಲ್ದಿ ಕೆಲಸ ಫ್ರೆಂಡ್ಸ್. ಅವರು ಎಷ್ಟೊಂದು ದೈಹಿಕವಾಗಿ ಶ್ರಮ ಪಡ್ತಾಯಿದ್ರು, ಆದರೆ ಅವ್ರಿಗೆ ಸುಸ್ತು ಆಗಲ್ಲ. ಯಾಕಂದರೆ ಇದು ಭೂಮಿ ತಾಯಿ ಕೆಲಸ. ಭೂಮಿ ತಾಯಿ ಕೆಲಸ ನಾವು ಈ ಮಣ್ಣಲ್ಲಾಗಿರ್ಬೋದು, ಈ ನೀರಲ್ಲಾಗಿರ್ಬೋದು, ಈ ಪರಿಸರ ವಾತಾವರಣದಲ್ಲಾಗಿರ್ಬೋದು ಶುದ್ಧತೆ ಇದೆ. ಅದೇ ನಾವು ಸಿಟಿ ಒಳಗಡೆ ಇರೋ ಅಂತಹ ಗಾಳಿ ಆಗಿರ್ಬೋದು ಅಥವಾ ಪರಿಸರ ಆಗಿರ್ಬೋದು, ಅದೆಲ್ಲ ನಾವು ಏನು ಅಂದರೆ ನಮಗೆ ದುಡಿಮೆಗಾಗಿ ನಾವು ಅರಿಸ್ಕೊಂಡು ಹೋಗ್ತೀವಿ. ಬಿಟ್ಟರೆ ನಿಜವಾದ ಒಂದು ಆರೋಗ್ಯ ಅಂದರೆ ಈ ಥರ ಹಳ್ಳಿ ಪರಿಸರದಲ್ಲಿರುತ್ತೆ. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಫ್ರೆಂಡ್ಸ್, ನನಗೊಂದು ಏಜು ಅಂತ ಆದಮೇಲೆ ನಾನು ಈ ಥರ ಹಳ್ಳಿಯೊಳಗೆ ಬಂದಿರಬೇಕು ಅಂತ ನಾನು ನಮ್ಮ ಮನೆಯವ್ರು ಯಾವಾಗಲೂ ಮಾತಾಡ್ತಾ ಇರ್ತೀವಿ. ಒಂದು ತೋಟ ಇರಬೇಕು, ಗದ್ದೆ ಇರಬೇಕು, ಮನೆ ಮುಂದೆ ಅಂತೇಳ್ಬಿಟ್ಟು ಯಾವಾಗಲೂ ಫೀಲ್ ಮಾಡ್ತಾ ಇರ್ತೀವಿ. ಈಗ ಅಗ್ರಿಕಲ್ಚರ್ ಅಂದರೆ ತುಂಬಾ ಒಂದು ಖುಷಿಯಾಗುತ್ತೆ ಫ್ರೆಂಡ್ಸ್. ಅಂದರೆ ವಾತಾವರಣ ಅಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಮಗೆ ಬೆಳಗ್ಗೆ ಎದ್ದು ನಾವು ಈ ರೀತಿ ವಾತಾವರಣ ಆಗಿರ್ಬೋದು, ಸೂರ್ಯನ ಬೆಳಕಾಗಿರ್ಬೋದು ನಾವು ತಗೊಂಡ್ವಿ ಅಂತಂದರೆ ಯಾವುದೇ ಥರ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಮತ್ತು ರಾತ್ರಿ ನಿದ್ದೆ ಬರಲ್ಲ, ನನಗೆ ಏನೋ ಒಂಥರ ತಲೆನೋವು, ಅದು ಇದು ಅಂತ ಹೇಳೋರೆಲ್ರಿಗೂ ಒಳ್ಳೆ ಪರಿಸರ ವಾತಾವರಣ ಬೇಕಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಫ್ರೆಂಡ್ಸ್, ನಾನು ನಿಖಿಲ ಇಲ್ಲೇ ಕಲ್ಕೋರೆ ಅಲ್ಲೆಲ್ಲ ಹೋಗಿ ಬಂದ್ವಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಆದರೆ ಮಧ್ಯಾಹ್ನ ಊಟಕ್ಕೆ ನಟ್ಟಿಗೆ ಬಂದಿರೋ ಲೇಡೀಸ್ ಎಲ್ಲ ಬಂದರು ನೋಡಿ, ಊಟ ಮಾಡ್ತಾ ಇದ್ದಾರೆ. ಏನು ಸ್ಪೆಷಲ್ಲು ಅಂದರೆ ಚಿಕನ್ ಸುಕ್ಕ ಮತ್ತು ರೈಸು ಮಾಡಿದರು ಅತ್ತೆ.
ಬೆಳಗ್ಗೆ ಕಡುಬು ಮಾಡಿದರು. ಮಲೆನಾಡಲ್ಲಿ ಫೇಮಸ್ ಅಂತಂದರೆ ಅಕ್ಕಿ ಕಡುಬು. ಹಾಗೆ ಮಧ್ಯಾಹ್ನ ಅನ್ನ ಸಾಂಬಾರು ಊಟ, ಮತ್ತು ತಂಬಳಿ ಸಾರು, ಚಿಕನ್ ಸುಕ್ಕ, ಅನ್ನ ಸಾಂಬಾರು ಎಲ್ರಿಗೂ ಊಟ ಹಾಕ್ಬಿಟ್ಟು ನಾವು ಊಟ ಮಾಡಿಬಿಟ್ಟು ನೆಕ್ಸ್ಟು ನಾವು ಊರ ಕಡೆಗೆ ಬಂದ್ವಿ. ಅಂದರೆ 4 ಗಂಟೆಗೆ ನಟ್ಟಿ ಮುಗ್ದಿದ್ರಿಂದ 4 ಗಂಟೆಗೆ ಊರಿಗೆ ಬಂದುಬಿಟ್ಟೆ ನಾನು. ಮತ್ತು ಮಕ್ಕಳು ಮಾತ್ರ ಇದ್ವಲ್ಲ ಹಾಗೆ ಫ್ರೆಂಡ್ಸ್. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಕಲ್ಕೋರೆ ಹತ್ರ ತುಂಬ ಚೆನ್ನಾಗಿದೆ ವಾತಾವರಣ, ಆ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಈ ವಿಡಿಯೋ ನೋಡಿದವರೆಲ್ಲ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಾತಾವರಣ ಸೂಪರ್, ತುಂಬಾ ಚೆನ್ನಾಗಿದೆ ವಾತಾವರಣ. ಮಳೆ ಬಂದ್ರೆ ಇಬ್ರು ಇವಾಗ ಚೆನ್ನಾಗಿದೆ. ಅಲ್ಲಿ ಕೂತಿದ್ದಾಳೆ, ಎಲ್ಲಿ ಕೂತಿದೆ, ಎಲ್ಲಿ ಕೂತಿಯಾಳ ನಿಖಿಲ, ಎಲ್ಲಿ ಕೂತೆ? ಹಾಯ್ ಮಾಡು, ಹಾಯ್ ಮಾಡು. ಸಖತ್ತಾಗಿದೆ.